ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಬಹಳಷ್ಟು ಜನ ನಮ್ಮ ಚಾನೆಲ್ಗೆ ಬರೋರು, ಬಹಳಷ್ಟು ಜನ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪಿಗೆ ಬರೋರು, ನಮ್ಮೆಲ್ಲರಲ್ಲೂ ಇರುವ ಒಂದು ಮುಖ್ಯವಾದ ಸಮಸ್ಯೆ, ಮುಖ್ಯವಾದ ಸಂಕಲ್ಪ, ಪ್ರಾರ್ಥನೆ ಅಂದ್ರೆ ಹಣವನ್ನ ನಾನು ಆಕರ್ಷಿಸೋದಕ್ಕೆ ಸಾಧ್ಯ ಆಗ್ಬೇಕು ಅನ್ನೋದು. ಇದು ನಿಮಗ್ ಮಾತ್ರ ಅಲ್ಲ, ನನಗೂ ಕೂಡ ಇರೋದ್ರಲ್ಲಿ ದೊಡ್ಡ ಸಂಕಲ್ಪ ಇದು. ಒನ್ ಆಫ್ ದೆಮ್. ಮೊದಲು ಇದೇ ಮುಖ್ಯವಾದ ಸಂಕಲ್ಪ ಆಗಿತ್ತು. ಆದ್ರೆ ಈಗ ಹಣ ನನ್ನ ಹತ್ರ ಇದೆ ಅನ್ನೋ ಭಾವನೆ ಬಂದ್ಬಿಟ್ಟಿರೋದ್ರಿಂದ ಈ ಸಂಕಲ್ಪ ಇದೆ, ಆದ್ರೆ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಆದ್ರೂ ಈ ವಿಡಿಯೋವನ್ನ ನಾನು ಮಾಡ್ತಿರೋದಕ್ಕೆ ಕಾರಣ ಹಣನೇ. ಗೆಳೆಯರೇ, ಈ ನಿಧಿ ಸಿಗೋದು ಅಂತ ಹೇಳ್ತಾರೆ ಗೊತ್ತಾ? ಒಂದು ನಿಧಿ ಸಿಕ್ಕರೆ ಜೀವನವೇ ಬದಲಾಗ್ಬಿಡುತ್ತೆ. ಜೀವನದಲ್ಲಿ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕಾಗತ್ತೆ, ಹೇಗ್ ಬೇಕೋ ಹಾಗೆ ಬಾಳೋದಕ್ಕಾಗತ್ತೆ. ಸೊ ಈ ದೊಡ್ಡ ದೊಡ್ಡ ಈ ಟ್ರೆಷರ್ ಹಂಟ್ ಮೂವಿಗಳಲ್ಲೆಲ್ಲ ನೋಡಿದ್ರೆ ನಿಧಿನ ಹುಡುಕ್ತಾ ಇರ್ತಾರೆ. ಸೊ ಆ ತರ ಒಂದು ನಿಧಿ ನನಗೆ ಸಿಕ್ಕಿದೆ. ಅದನ್ನ ನಾನು ಒಬ್ಬನೇ ಅನುಭವಿಸೋದ್ರ ಬದಲು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಾ ನಿಧಿ? ಹಣವನ್ನ ಆಕರ್ಷಿಸೋದಕ್ಕೆ ಸರಿಯಾಗಿ ಹೇಗೆ ಈ ಆಕರ್ಷಣೆಯ ನಿಯಮದ ಒಂದು ತತ್ವವನ್ನ ನಾವು ಬಳಸ್ಕೋಬೇಕು ಅನ್ನೋದರ ಸ್ಪಷ್ಟನೆ ನನಗೀಗ, ಇಲ್ಲಿವರೆಗೂ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ಆದ್ರೆ ಈಗ ಬಹಳಷ್ಟು ಸ್ಪಷ್ಟನೆ ನನಗ್ ಸಿಕ್ಕಿದೆ. ಅದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಈ ಒಂದು ವಿಡಿಯೋ ಸರಣಿ ಮಾಡ್ತಾ ಇದ್ದೀನಿ. ಗೆಳೆಯರೇ, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಪ್ರಾಮಾಣಿಕವಾಗಿ ಒಂದು ವಿಷಯವನ್ನ ಹಂಚ್ಕೊಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ, ನನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ನನ್ನ ಸಾಲಗಳು ಎಷ್ಟಿದೆ, ಎಲ್ಲವನ್ನು ನಿಮಗೆ ಹೇಳ್ಬಿಟ್ಟು ನಾನು ಏನನ್ನ ಆಕರ್ಷಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದ್ರ ಬಗ್ಗೆನೂ ಹೇಳ್ತೀನಿ. ಗೆಳೆಯರೇ, ಈಗ ನಿಮ್ ಹತ್ರ ಮಾತಾಡೋದಕ್ ಮುಂಚೆ ನಾನು ನನ್ನ ಬ್ಯಾಂಕ್ ಅಕೌಂಟ್ ಅನ್ನ ಒಂದ್ಸತಿ ಚೆಕ್ ಮಾಡಿದೆ. ಒಂದು 16,000 ರೂಪಾಯಿ ಇದೆ. ಈ ಒಂದು ಅಕೌಂಟ್ ಅಲ್ಲಿ 13,000 ರೂಪಾಯಿ, ಇನ್ನೊಂದು ಅಕೌಂಟ್ ಅಲ್ಲಿ ಒಂದು 3,000 ರೂಪಾಯಿ, 16,000 ರೂಪಾಯಿ ಇದೆ. ಮತ್ತೆ ನನ್ನ ಸಾಲ ನೋಡೋದಾದ್ರೆ, ನಾನು ನನ್ನ ವ್ಯವಹಾರವನ್ನೆಲ್ಲ ಒಂದು ಎಕ್ಸೆಲ್ ಅಲ್ಲಿ ಹಾಕಿಡ್ತೀನಿ. ಸಾಲ ಅಂತ ನೋಡಿದ್ರೆ 5,78,514 ರೂಪಾಯಿ ಸಾಲ ಇದೆ. 5,78,514 ರೂಪಾಯಿ ಸಾಲ ಇದೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 20,000 ರೂಪಾಯಿಗೂ ಕಡಿಮೆ ಇದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್, ಇದು ಏಬ್ರಹಾಂ ಹಿಕ್ಸ್ ಅಂತ ಒಂದು ಅದ್ಭುತವಾದ ಆಕರ್ಷಣೆಯ ನಿಯಮದ ಗುರುಗಳಿದ್ದಾರೆ. ಅವ್ರು ಗುರುವಲ್ಲ, ಅವರು ಒಂಥರ ಹೈಯರ್ ಬೀಯಿಂಗ್ಸ್. ಅವರ ಮುಖಾಂತರ ಮಾತಾಡ್ತಾರೆ. ಎಸ್ಟರ್ ಹಿಕ್ಸ್ ಅನ್ನೋ ಒಂದು ವ್ಯಕ್ತಿಯ ಮುಖಾಂತರ ಹೈಯರ್ ಬೀಯಿಂಗ್ಸ್ ಮಾತಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಅವರು ಒಂದು ಪದವನ್ನ ಬಳಸ್ತಾರೆ, ವಾರ್ಟೆಕ್ಸ್ ಅಂತ. ಅಂದ್ರೆ ನನ್ನ ತಲೆನಲ್ಲಿ ಒಂದು ಬ್ಯಾಂಕ್ ಇದೆ, ನನ್ನ ಅಚೇತನ ಮನಸ್ಸಿನಲ್ಲಿ ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡಿದ್ರೆ, ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಈಗಾಗಲೇ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 500 ಕೋಟಿ ಇದೆ. ಸೊ ಈಗ ಈ ಬ್ಯಾಂಕ್ ಅಕೌಂಟ್ ಇಂದ ಈ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಹಣವನ್ನ ತರೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಸರಣಿನ ನಾನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಜೊತೆ ಇಷ್ಟು ದಿನ ನನ್ನ ವಿಡಿಯೋಗಳನ್ನ ನೋಡ್ತಾ ಆಕರ್ಷಣೆಯ ನಿಯಮದ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಆಕರ್ಷಣೆಯ ನಿಯಮದ ಮಹತ್ವವನ್ನ ತಿಳ್ಕೊಂಡಿದ್ದೀರಾ, ಆದರೆ ಅದನ್ನ ಸರಿಯಾಗಿ ಬಳಸೋದಕ್ಕಾಗ್ತಿಲ್ಲ, ಪ್ರಕ್ರಿಯೆಗಳನ್ನ ಮಾಡಿದ್ರೂ ಫಲಿತಾಂಶ ಸಿಗ್ತಿಲ್ಲ. ಗೆಳೆಯರೇ, ನಮ್ಮ ಗುರುಗಳು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಆಕರ್ಷಣೆಯ ನಿಯಮ ಗುರುತ್ವಾಕರ್ಷಣೆಯ ನಿಯಮದ ತರ ನಮ್ಗೆ ಅರ್ಥ ಆಗದೆ ಇರ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ಆದ್ರೆ ಅದನ್ನ ನಮ್ಮ ಕೈಯಲ್ಲಿ ಬಳಸ್ಕೊಳ್ಳೋದಕ್ಕಾಗ್ತಿಲ್ಲ ಅಂದ್ರೆ ನಾವ್ ಎಲ್ಲೋ ಎಡವ್ತಾ ಇರ್ತೀವಿ, ನಾವೆಲ್ಲೋ ಏನನ್ನೋ ತಪ್ಪು ಮಾಡ್ತಾ ಇರ್ತೀವಿ. ಅದನ್ನ ನಾವು ಸರಿ ಮಾಡ್ಕೊಂಡಾಗ ಆಕರ್ಷಣೆಯ ನಿಯಮವನ್ನ ನಮಗೆ ಹೇಗ್ ಬೇಕೋ, ಏನನ್ನ ಆಕರ್ಷಿಸ್ಬೇಕು ಅಂದ್ಕೊಳ್ತೀವೋ ಅದನ್ನ ಆಕರ್ಷಿಸೋದಕ್ಕೆ ಸಾಧ್ಯ. ಹಾಗಾಗಿ ನನ್ನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿದೆ, ಆದ್ರೆ ನಾನು ಈಗ ಈ ಹೊಸ ಜ್ಞಾನ ನನಗೇನ್ ಸಿಕ್ಕಿದೆ, ಆ ಜ್ಞಾನ ಎಷ್ಟು ಸ್ಪಷ್ಟವಾಗಿ ನನಗೆ ಅರ್ಥ ಆಗಿದೆ ಅಂದ್ರೆ, ಈಗ ನನ್ನ ನಂಬಿಕೆಯಿಂದ ನಿಮ್ಮೆಲ್ಲರ ಜೊತೆ ಒಂದು ಗುರಿಯನ್ನ ಸೆಟ್ ಮಾಡ್ತಾ ಇದ್ದೀನಿ. ಏನು ಅಂದ್ರೆ, ಈ ವಿಡಿಯೋ ಸರಣಿನಲ್ಲಿ ನಿರ್ದಿಷ್ಟವಾಗಿ ಹಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು 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 ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಎಲ್ಲಿವರೆಗೂ ಅಂದ್ರೆ,
ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 100 ಕೋಟಿ ಇದೆ ಗೆಳೆಯರೆ ಅಂತ ನಾನು ಹೇಳೋವರೆಗೂ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದೇನು, ನಾನು 100 ಕೋಟಿ, ಇದು ಅರ್ಥ ಮಾಡ್ಕೊಳ್ಳಿ, ಈ 100 ಕೋಟಿನ ನಾನು ದುಡಿಯಲ್ಲ, ಈ 100 ಕೋಟಿಗಾಗಿ ನಾನು ಪರಿಶ್ರಮ ಹಾಕೋದಿಲ್ಲ, ಕಷ್ಟ ಪಡೋದಿಲ್ಲ, ಪ್ರಯತ್ನ ಪಡೋದಿಲ್ಲ, ಒದ್ದಾಡೋದಿಲ್ಲ, ಆಕರ್ಷಿಸ್ತೀನಿ. ಆಕರ್ಷಿಸ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಇಷ್ಟು ದಿನ ನನ್ನ ಅಭ್ಯಾಸ ಏನು ಅಂದ್ರೆ, ಕಷ್ಟಪಟ್ಟು ಏನಾದ್ರೂ ಮಾಡಿ ನಾನು ಐಡಿಯಾ ಹುಡುಕಿ ಅದನ್ನ ನಾನು ಪಡ್ಕೊಳ್ತೀನಿ, ನಾನು ದುಡಿತೀನಿ, ಹೊಸ ಹೊಸ ಐಡಿಯಾ ಏನ್ ಮಾಡೋಣ, ಈ ತರ ನಾನು 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 ಅಂತಾನೆ ನಾನು ಕೆಲಸ ಮಾಡ್ತಿದ್ದು. ಆದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಈ 100 ಕೋಟಿಗೆ ನಾನು ಮುಖ್ಯ ಅಲ್ಲ, ಪ್ರಕೃತಿ ಮುಖ್ಯ. ನಂದೇನಪ್ಪಾ ಅಂದ್ರೆ ಆಸೆ, ಸಂಕಲ್ಪ ಏನು, 100 ಕೋಟಿ ನನ್ನ ಅಕೌಂಟ್ ಅಲ್ಲಿ ಇದೆ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳೋ ಒಂದು ದಿನ. ಆ ದಿನ ಈಗಾಗ್ಲೇ ಬಂದಾಗಿದೆ ಅಂತ ಒಂದು ಸಂಕಲ್ಪ ತಗೊಂಡು ನಿಮ್ಮೆಲ್ಲರಿಗೂ ಆ ಒಂದು ಸಿಹಿ ಸುದ್ದಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಇಲ್ಲಿ ನೀವೇನ್ ಮಾಡ್ತೀರಾ, ನನ್ನ 100 ಕೋಟಿ ಬಂದಿದೆ, ನನಗ್ 100 ಕೋಟಿ ಬಂದಿದೆ ಅನ್ನೋದ್ರಲ್ಲಿ ಸಂತೋಷ ಪಡೋದಷ್ಟೇ ಅಲ್ಲ, ಯಾರೆಲ್ಲ ಈ ಸರಣಿನ ಸತತವಾಗಿ ನೋಡ್ತೀರಾ, ನನಗ್ 100 ಕೋಟಿ ಬಂದಾಗ ನಿಮ್ಗೆ 1 ಕೋಟಿ ಬಂದ್ರೆ ಓಕೆನಾ, ಇಲ್ಲ 10 ಕೋಟಿ ಬೇಕಾ, 10 ಕೋಟಿನೇ ತಗೊಳ್ಳಿ. ನೀವು ನಾನು ಏನೆಲ್ಲ ಇದರಲ್ಲಿ ಹೇಳ್ತಾ ಹೋಗ್ತೀನಿ, ನಾನು ಏನೆಲ್ಲ ನನ್ನ 100 ಕೋಟಿಗೆ ನಾನು ಮಾಡ್ತಾ ಹೋಗ್ತೀನಿ, ಅದೆಲ್ಲ ನಿಮ್ಮ ಜೊತೆನೂ ಹಂಚ್ಕೊಳ್ತಾ ಹೋಗ್ತೀನಿ. ನೀವುಗಳು ಅದನ್ನು ಪಾಲಿಸಿ, ನೀವುಗಳು ಆ ಪ್ರಕ್ರಿಯೆಗಳನ್ನ ಮಾಡ್ತಾ ಹೋಗಿ. ನೀವು 100 ಕೋಟಿನೇ ಆಕರ್ಷಿಸ್ಬೇಕು ಅಂದ್ರೆ 100 ಕೋಟಿ ಮಾಡಿ, 10 ಕೋಟಿ ಅಂದ್ರೆ 10 ಕೋಟಿ ಮಾಡಿ, 1 ಕೋಟಿ ಅಂದ್ರೆ 1 ಕೋಟಿ ಮಾಡಿ. 1 ಲಕ್ಷ ಸಾಕು ವಿಹಾನ್ ನನಗೆ, 1 ಲಕ್ಷ ಬರ್ಸಿ ನೀವು ಅಂದ್ರೆ 1 ಲಕ್ಷಕ್ಕೆ ನೀವು ಕೆಲಸ ಮಾಡಿ. ನಿಮ್ಮ ಇಷ್ಟ ಗೆಳೆಯರೆ, ಪ್ರಕೃತಿಗೆ ಯಾವ ಮಿತಿನೂ ಇಲ್ಲ. ನೀವು 1000 ಕೋಟಿ ಬೇಕು ಅಂದ್ರೂ ಪ್ರಕೃತಿ ಕೊಡುತ್ತೆ. ಆದ್ರೆ ನನ್ನ ಮನಸ್ಸಲ್ಲಿ 100 ಕೋಟಿ ಅಂತ ಬಂತು. ಹಾಗಾಗಿ ನಾನು 100 ಕೋಟಿ ಬರೋ ತನಕ ಈ ಒಂದು ವಿಡಿಯೋ ಸರಣಿನಲ್ಲಿ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಈ ಸರಣಿ ನಿರ್ದಿಷ್ಟವಾಗಿ ಹಣಕ್ಕಾಗಿಯೇ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ, ನಮ್ಮ ಆರೆಂಜ್ ಕರ್ನಾಟಕ ಚಾನೆಲ್ ಅಲ್ಲಿ ಬಹಳಷ್ಟು ಜನ ಹಣದ ಬಗ್ಗೆನೇ ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ನನಗೂ ಕೂಡ ಹಣ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಬಹಳ ದಿನ. ಈಗ ಮನಸ್ಸಿನಲ್ಲಿ ಸಮಸ್ಯೆ ಇಲ್ಲ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ ಸ್ವಲ್ಪ ಸಮಸ್ಯೆ ಇದೆ. ಅದೇನ್ ಸಮಸ್ಯೆ ಅಲ್ಲ, ನನ್ನ ತಲೆನಲ್ಲಿ ಅದು ಹಿಂಗ್ ತೀರ್ಬಿಡುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಸಾಲ ಇದೆ, ಅಕೌಂಟ್ ಅಲ್ಲಿ ಸ್ವಲ್ಪ ಹಣ ಇದೆ, ಆದ್ರೆ ತಲೆನಲ್ಲಿ 100 ಕೋಟಿ ನನಗ್ ಬಂದಾಗಿದೆ. ಸೊ ನಿಮಗೂ ಆ 100 ಕೋಟಿನ ತರೋದಕ್ಕೆ ನಾನು ನನ್ನ ಕೈಲಾದ ಸಹಾಯನ ಈ ವಿಡಿಯೋಗಳ ಮುಖಾಂತರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಗೆಳೆಯರೆ, ಆಕರ್ಷಣೆಯ ನಿಯಮದ ಮೂಲ ತತ್ವ ಏನ್ ಗೊತ್ತಾ, ನಾವ್ ಏನ್ ನಂಬ್ತೀವೋ ಅದು ನಮ್ಮ ನಿಜ ಆಗುತ್ತೆ ಅನ್ನೋದು. ಸೊ ಬಹಳಷ್ಟು ಬಾರಿ ಈ ವಾಟ್ಸ್ಆಪ್ ಅಲ್ಲಿ ಬೇರೆ ಬೇರೆ ಕಡೆ ಫಾರ್ವರ್ಡ್ ಗಳು ಬರೋದು, ಇದನ್ನ 10 ಜನಕ್ಕೆ ಕಳಿಸಿ ನಿಮ್ಗೆ ಅದೃಷ್ಟ ಬರುತ್ತೆ, ನಿಮ್ಗೆ ಹಣ ಬರುತ್ತೆ ಅಂತ. ಅದನ್ನ ನಾನು ಸ್ವಲ್ಪ ಆಡ್ಕೊಂಡು ನಗ್ತಾ ಇದ್ದೆ ಕೂಡ. ಆದ್ರೆ ಇವತ್ತು ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಸರಣಿನ ನೀವು ನಿಮ್ಮ ವಾಟ್ಸ್ಆಪ್ ಸ್ಟೋರಿನಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ, ಫೇಸ್ಬುಕ್ ಸ್ಟೋರಿಗಳಲ್ಲಿ, ಇನ್ನು ಎಲ್ಲೆಲ್ಲಾಗತ್ತೋ ಈ ಆರೆಂಜ್ ಕನ್ನಡಕ ಚಾನೆಲ್ ಲಿಂಕ್ ಅನ್ನ ಶೇರ್ ಮಾಡಿ, ಈ ವಿಡಿಯೋ ಸರಣಿಯ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಶೇರ್ ಮಾಡಿ, ಎಲ್ಲರನ್ನು ಆಹ್ವಾನಿಸಿ. ಗೆಳೆಯರೆ, ನಾನು ಆಕರ್ಷಣೆಯ ನಿಯಮದ ಬಗ್ಗೆ ನಾನು ಕಲ್ತ್ಕೊಳ್ಳೋದನ್ನ ಹೇಳ್ಕೊಡ್ಬೇಕು ಅಂತ ಈ ಆರೆಂಜ್ ಕನ್ನಡಕ ಚಾನೆಲ್ ಮಾಡಿದೆ. ಆಮೇಲೆ ನಾನು ಒಂದು 4 ಲಕ್ಷ ಕೊಟ್ಟು ನಮ್ಮ ಗುರುಗಳ ಹತ್ರ ಕಲಿಯೋದಕ್ಕೆ ಶುರು ಮಾಡಿದ್ಮೇಲೆ ಇಷ್ಟೊಂದೆಲ್ಲ ನಾನು ಕಲ್ತೆ ಅಂದ್ರೆ ನನ್ಗೆ ಇಷ್ಟೊಂದೆಲ್ಲ ಗೊತ್ತಿರ್ಲಿಲ್ಲ. ಎಷ್ಟೆಲ್ಲ ನಾನು ತಪ್ಪಾಗಿ ಮಾಡ್ತಾ ಇದ್ದೆ ಆಕರ್ಷಣೆಯ ನಿಯಮನ ಅಂತ ನನಗೆ ಅರ್ಥ ಆದ್ಮೇಲೆ, ನಾನು ಇಷ್ಟು ವರ್ಷ ಏನ್ ಹೇಳ್ಕೊಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಇದ್ದ ತಪ್ಪುಗಳೆಲ್ಲ ನನಗೆ ಅರ್ಥ ಆದ್ಮೇಲೆ ನಾನು ಅದನ್ನ ಸರಿಪಡಿಸೋದು ನನ್ನ ಧರ್ಮ ಅಲ್ವಾ. ಹಾಗಾಗಿ ಈ ಸುಖಮಯ ಶ್ರೀಮಂತರ ಸಂಘ ಅಂತ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಮಾಡಿದೆ. ಮತ್ತೆ ಈಗ 3 ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಮುಖಾಂತರ ಫ್ರೀ ಆಗಿ 1000 ಜನಕ್ಕೆ ಹೀಲಿಂಗ್ ಮಾಡಿದ್ದೀನಿ. ಮತ್ತೆ ನಮ್ಮದೇ ಒಂದು ಒಕ್ಕೂಟವನ್ನ, ಪೇಯ್ಡ್ ಕಮ್ಯುನಿಟಿಯನ್ನ, ಹೀಲಿಂಗ್ ಕ್ಲಬ್ ಅನ್ನ ಕೂಡ ನಡೆಸ್ತಾ ಇದ್ದೀನಿ. ಸೊ ಇವತ್ತು 1000 ಜನ ನನ್ನ ಜೊತೆ ಕೂತು ಹೀಲಿಂಗ್ ಕ್ಲಬ್ ಅಲ್ಲಿ ಹೀಲಿಂಗ್ ಮಾಡಿದ್ದಾರೆ. ನೀವು ಕೂಡ ಮಾಡಬಹುದು, ಕೆಳಗೆ ಲಿಂಕ್ ಗಳಿರುತ್ತೆ, ಕ್ಲಿಕ್ ಮಾಡಿ ನೆಕ್ಸ್ಟ್ ಬ್ಯಾಚ್ ರಿಜಿಸ್ಟರ್ ಆಗಿ ನೀವು ಕೂಡ ಫ್ರೀ ಆಗಿ ಹೀಲಿಂಗ್ ಮಾಡ್ಕೋಬಹುದು. ಮತ್ತೆ ನಮ್ಮ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿ ನನ್ನ ಜೊತೆ ವೈಯಕ್ತಿಕವಾಗಿ ವಾರದಲ್ಲಿ 3 ಬಾರಿ ಲೈವ್ ಆಗಿ ಸಿಕ್ಕಿ ಪ್ರತಿದಿನ ವಾಟ್ಸ್ಆಪ್ ಅಲ್ಲಿ ನನ್ನ ಜೊತೆ ಕನೆಕ್ಟೆಡ್ ಆಗಿದ್ದು ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು, ಏನ್ ಬೇಕೋ ಅದನ್ನ ಆಕರ್ಷಿಸಬಹುದು. ಆದ್ರೆ ಮುಖ್ಯವಾಗಿ ನಮ್ಮ ಗುರುಗಳ ಒಂದು ಸಂಕಲ್ಪ ಇಡೀ ಭಾರತಕ್ಕೆ. ನೀವು ಯೋಚಿಸ್ ನೋಡಿ, ವಿಜಯನಗರದ ಸಾಮ್ರಾಜ್ಯ ಎಷ್ಟು ಸಮೃದ್ಧಿಯಿಂದ ಕೂಡಿತ್ತು ಅಂದ್ರೆ ರೋಡ್ಗಳಲ್ಲಿ ವಜ್ರ ವೈಡೂರ್ಯವನ್ನ ಮಾರಾಟ ಮಾಡ್ತಿದ್ರಂತೆ. ಸೊ ಇವತ್ತು ಇಡೀ ಕರ್ನಾಟಕ ಆ ತರ ಒಂದು ಶ್ರೀಮಂತ ರಾಜ್ಯ ಆದ್ರೆ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೋಟ್ಯಾಧಿಪತಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ.
ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕನಿಷ್ಠ ಪಕ್ಷ ಒಂದು 100 ಜನಕ್ಕೆ ಈ ವಿಡಿಯೋಗಳನ್ನ ತಲುಪಿಸೋ ಒಂದು ಪಣವನ್ನ ನೀವು ತೊಟ್ಕೋಬೇಕು. ಅದನ್ನ ಮಾಡಿದ್ದೆ ಆದ್ರೆ ನಿಮಗೆ 1 ಲಕ್ಷವನ್ನ ಕೊಡಿಸೋ ಜವಾಬ್ದಾರಿ ನನ್ನದು. ಏನು ಮಾಡ್ಬೇಕಾಗಿಲ್ಲ, ನೀವು ಈ ವಿಡಿಯೋಗಳನ್ನ 100 ಸತಿ ಕೇಳಿ, 1000 ಸತಿ ಕೇಳಿ, ನಿಮ್ಗೆ ಆ 1 ಲಕ್ಷ ಬರೋ ತನಕ ಕೇಳಿ. 1 ಲಕ್ಷ ಬಂದ್ಮೇಲೆ ನಿಲ್ಲಿಸ್ಬೇಕಾ? ಬೇಡ, 10 ಲಕ್ಷಕ್ಕೆ ಕೇಳಿ. ನನ್ನ ಗುರಿ 100 ಕೋಟಿ. ನಾನು 100 ಕೋಟಿ ಆಕರ್ಷಿಸೋ ತನಕ ಈ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಅಪ್ಪು ಡೌನು ಎಲ್ಲ ಇರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಆದಷ್ಟು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ಸತತವಾಗಿ ವಿಡಿಯೋಗಳನ್ನ ಮಾಡ್ತೀನಿ ಅದೆಲ್ಲ ನನ್ಗೆ ಏನು ಗೊತ್ತಿಲ್ಲ, ಆದ್ರೆ ನಿಮ್ಮ ಜೊತೆ ಈ ವಿಷಯವನ್ನ ಹಂಚ್ಕೋಬೇಕು. ನಾನು 100 ಕೋಟಿ ಮಾಡಬೇಕು, ಅದನ್ನ ಕಷ್ಟಪಟ್ಟು ಒದ್ದಾಡ್ಕೊಂಡು ಅದಕ್ಕೆ ದುಡ್ದು ಎಫರ್ಟ್ ಹಾಕಿ ಪರಿಶ್ರಮ ಹಾಕಿ ಅದೆಲ್ಲ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಆರಾಮಾಗಿ, ಸಂತೋಷವಾಗಿ, ಆನಂದವಾಗಿ ನನಗಿಷ್ಟ ಆಗೋ ಕೆಲಸಗಳನ್ನ ಮಾಡ್ತಾ, ನನಗಿಷ್ಟ ಖುಷಿ ಕೊಡುವಂತ ವಿಷಯಗಳನ್ನ ಮಾಡ್ತಾ ನನ್ನ ಅಕೌಂಟ್ ಅಲ್ಲಿ 100 ಕೋಟಿನ ನಾನು ಆಕರ್ಷಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೊ ಆ ಒಂದು ಪಯಣದಲ್ಲಿ ನನ್ನ ಜೊತೆ ಎಷ್ಟು ಜನ ಇರೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಐ ಎಮ್ ಇನ್ ಅಂದ್ರೆ ನಾನು ಇದ್ರಲ್ಲಿ ಸೇರ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಇಂಗ್ಲಿಷ್ ಅಲ್ಲಿ ಐ ಎಮ್ ಇನ್ ಅಂತ ಟೈಪ್ ಮಾಡಿ, ಅಥವಾ ನಾನು ಸಿದ್ಧ ಅಂತ ಕನ್ನಡದಲ್ಲಿ ಕಾಮೆಂಟ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ಹಣದ ಅಗತ್ಯ ಇದೆ, ಎಷ್ಟು ಜನಕ್ಕೆ ಹಣವನ್ನ ಆಕರ್ಷಿಸೋ ಆಸೆ ಇದೆ, ಎಷ್ಟು ಜನ ಈ ವಿಡಿಯೋ ಸರಣಿಯನ್ನ. ಗೆಳೆಯರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಈ ಮನೆಗೆ ಪೇಂಟ್ ಹೊಡಿಬೇಕಾದ್ರೆ ಮೊದಲನೇ ಕೋಟ್ ಹೊಡೆದಾಗ ಓಕೆ ಆಗಿ ಕಾಣ್ತಾ ಇರುತ್ತೆ, 2ನೇ ಕೋಟ್ ಬಿದ್ದಾಗ ಸ್ವಲ್ಪ ಚೆನ್ನಾಗಾಗುತ್ತೆ, 3ನೇ ಕೋಟ್ ಹೊಡೆದಾಗ ಸೂಪರ್ ಆಗಿ ಕಾಣುತ್ತೆ. ಆ ರೀತಿ ಒಂದು ಸರ್ತಿ ವಿಡಿಯೋ ನೋಡಿದಾಗ ಸ್ವಲ್ಪ ಅರ್ಥ ಆಗುತ್ತೆ, 2ನೇ ಸತಿ ಇನ್ನಷ್ಟು, 3ನೇ ಸತಿ ಇನ್ನಷ್ಟು. ನಮ್ಮ ಗುರುಗಳ ಜೊತೆ ನಾನು ಕಳೆದ 1.5 ವರ್ಷದಿಂದ ಅವರ ಒಂದೊಂದು ಕೋರ್ಸ್ ಅನ್ನು 10 ಸಾರ್ತಿ ಅಟೆಂಡ್ ಮಾಡಿದೀನಿ. ಒಂದೊಂದು ಕೋರ್ಸು 2 ದಿನದ ಕೋರ್ಸ್ಗಳು 10 ಸಾರ್ತಿ ನೋಡಿದೀನಿ. ಈಗ ನನಗೆ 100 ಕೋಟಿ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋ ನಂಬಿಕೆ ಬಂದಿದೆ. ಸೊ ನೀವು ಕೂಡ ಈ ವಿಡಿಯೋಗಳನ್ನ ಒಂದ್ಸರ್ತಿ ನೋಡ್ಬಿಟ್ಟು ಆಕರ್ಷಣೆ ನನ್ನ ಕೆಲಸ ಮಾಡ್ತಿಲ್ಲ ಅಂತ ಒದ್ದಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಮತ್ತೆ ಮಾಡ್ತಾ ಹೋಗಿ. ನನ್ನ ಜೊತೆ ಪರ್ಸನಲ್ ಆಗಿ ವರ್ಕ್ ಮಾಡ್ಬೇಕು ಅಂದ್ರೆ ನಮ್ಮ ಹೀಲಿಂಗ್ ಕ್ಲಬ್ ಇದೆ, 1-on-1 ಲೈಫ್ ಕೋಚಿಂಗ್ ಇದೆ, ಅದೆಲ್ಲ ತರ ಮಾಹಿತಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆದ್ರೆ 100 ಜನಕ್ಕೆ ಈ ವಿಷಯವನ್ನ ತಲುಪಿಸಿ 100 ಕೋಟಿ ನಾನು ಆಕರ್ಷಿಸೋದ್ರ ಜೊತೆ ನೀವು ಬೇಕಾದ್ರೆ ನನ್ನ ಜೊತೆ ಇದೇ ವಿಡಿಯೋಗಳನ್ನ ನೋಡ್ತಾ ನೀವು ಆಕರ್ಷಿಸಬಹುದು. ಈ ವಿಡಿಯೋ ಸರಣಿನಲ್ಲಿ ಏನೆಲ್ಲ ನನಗೆ ಅರ್ಥ ಆಗಿದೆ ಅದನ್ನ ನಾನು ಸ್ಪಷ್ಟವಾಗಿ, ನಿಧಾನವಾಗಿ, ಹಂತ ಹಂತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನೀವು ಅದನ್ನ ಮಾಡ್ತಾ ಹೋದ್ರೆ ಸಾಕು ಗೆಳೆಯರೆ, 100 ಕೋಟಿ ಆಕರ್ಷಿಸಬಹುದು. ನಂಬಬೇಕು, ನಂಬಿಕೆಯಿಂದಾನೇ ಇದೆಲ್ಲ ಶುರುವಾಗೋದು. ನನಗೆ ಗೊತ್ತು, ಇವತ್ತು ನಿಮ್ಗೆ ಇದು ಸ್ಕ್ಯಾಮ್ ಅನ್ನಿಸ್ಬೋದು, ನಂಬೋದಕ್ಕಾಗಲ್ಲ ಅನ್ನಿಸ್ಬೋದು, ತಲೆ ಕೆಟ್ಟಿದೆ ಗುರು ಇವನಿಗೆ ಅನ್ನಿಸ್ಬೋದು. ಆ ತರ ಅನ್ಸಿದ್ರು ಕಂಪ್ಲೀಟ್ಲಿ ಓಕೆ. ಯಾಕಂದ್ರೆ ನಾನು ಅಲ್ಲಿಂದಾನೇ ಬಂದು ಇವತ್ತು ಈ ಧೈರ್ಯವಾಗಿ ಈ ವಿಡಿಯೋನ ನಾನು ಏನಕ್ಕೆ ಮಾಡಿ ಹಾಕ್ತಾ ಇದ್ದೀನಿ ಅಂದ್ರೆ, ನನ್ನಲ್ಲಿ ಏನೋ ಒಂದು ಕ್ಲಿಕ್ ಆಯ್ತು. ಆ ಕ್ಲಿಕ್ ಆದ್ಮೇಲೆ ಏನೇನೋ ಬದಲಾವಣೆಗಳಾಗಿದೆ, ಅದನ್ನೆಲ್ಲ ನಾನು ಹಂತ ಹಂತವಾಗಿ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಆದ್ರೆ ಸದ್ಯಕ್ಕೆ ಯಾರೆಲ್ಲ ಈ 100 ಕೋಟಿಯ ಚಾಲೆಂಜ್, 100 crores ಚಾಲೆಂಜ್ಗೆ ಸಿದ್ಧವಾಗಿದ್ದೀರಾ? ಎಲ್ಲರೂ ಐ ಎಮ್ ರೆಡಿ ಅಥವಾ ನಾನು ಸಿದ್ಧ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಮತ್ತೆ 100 ಅಂತ ಕಾಮೆಂಟ್ ಮಾಡಿ. ಯಾವಾಗ 100 ಜನಕ್ಕೆ ಇದು ನೀವು ವಾಟ್ಸ್ಆಪ್ ಸ್ಟೋರಿನಲ್ಲಿ ಎಷ್ಟು ಜನ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಗೊತ್ತಾಗುತ್ತೆ. ಸೊ 100 ಜನಕ್ಕೆ ನೀವು ತಲುಪಿಸಿದ್ದೆ ಆದ್ರೆ ನನ್ನ 100 crore ವಾರಿಯರ್ಸ್ ಆಗಿ ನಿಮ್ಮನ್ನ ನಾನು, ನನ್ನ ಯಾರೆಲ್ಲ ಈ ಒಂದು ಮೂವ್ಮೆಂಟ್ ಅಲ್ಲಿ ಭಾಗವಹಿಸ್ತಿದ್ದೀರಾ ಅಂತ ನಾನು ಗಮನಿಸ್ತಾ ಹೋಗ್ತೀನಿ. ಸೊ 100 ಅಂತ ಟೈಪ್ ಮಾಡಿ. ಪ್ರಾಮಾಣಿಕವಾಗಿ 100 ಜನಕ್ಕೆ ನೀವು ತಲುಪಿಸಿದ್ದೆ ಆದ್ರೆ ಈ ವಿಷಯನ 100 ಅಂತ ಬಂದು ಟೈಪ್ ಮಾಡಿ. ಆದ್ರೆ ಸದ್ಯಕ್ಕೆ ಐ ಆಮ್ ರೆಡಿ, ನಾನು ಸಿದ್ಧ ಅಂತ ಕಾಮೆಂಟ್ ಮಾಡಿ. ಮತ್ತೆ 100 ಜನಕ್ಕೆ ತಲುಪಿಸಿ 100 ಅಂತ ಟೈಪ್ ಮಾಡಿ. ಸೊ 100 ಕೋಟಿ ಮಾಡೋದಕ್ಕೆ ಯಾರೆಲ್ಲ ಸಿದ್ಧ ಇದ್ದೀರಾ, ಜಸ್ಟ್ ಈ ವಿಡಿಯೋಗಳನ್ನ ನೋಡ್ತಾ ಹೋಗಿ. ನಾನು ಆದಷ್ಟು ಬೇಗ, ನಾನು ಈಗಾಗ್ಲೇ ನಿಮ್ ಜೊತೆ ಖುಷಿಯಾಗಿ ಹಂಚ್ಕೊಳ್ತಾ ಇರೋ ತರ 100 ಕೋಟಿ ಬಂದಿದೆ ಗೆಳೆಯರೆ. ನಾನು ನಿಮ್ಗೆ ಏನ್ ಹೇಳಿದ್ದೆ, 16ನೇ ಡಿಸೆಂಬರ್ 2025ರಂದು ನಾನು ಏನ್ ಹೇಳಿದ್ದೆ 100 ಕೋಟಿ ಮಾಡ್ತೀನಿ ಅಂತ, ಆ ಗುರಿ ಮುಗ್ದಿದೆ. ಈಗ 1000 ಕೋಟಿ ಕಡೆ ಹೋಗೋಣ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನಾನು ಈಗಾಗಲೇ ದೃಶ್ಯೀಕರಣ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಎಲ್ಲರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್.